ಮಕ್ಕಳಿಗೆ ಓದು ಎಂದು ಪೋಷಕರು ಒತ್ತಡ ಹಾಗೂ ಶಿಕ್ಷೆ ಹೇರಬಾರದು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಹೇಳಿದರು. ಪಾಂಡವಪುರ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ಆಯೋಜಿಸಿದ್ದ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು, ಓದುವಂತೆ ಹೆಚ್ಚು ಒತ್ತಡ ಹೇರದೆ ಅವರಿಷ್ಟಕ್ಕೆ ಬಿಡಬೇಕು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ, ನಗರ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಓದುವ ಮಕ್ಕಳು ಮುಂದೆ ಕ್ಲರ್ಕ್ ಆಗಲು ಮಾತ್ರ ಸಾಧ್ಯ. ಆದರೆ ನಮ್ಮ ಹಳ್ಳಿಗಾಡಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಗ್ರಾಮೀಣ ಮಕ್ಕಳು IAS, IPS ಹಾಗೂ IFS ನಂತಹ ಉನ್ನತ ಹುದ್ದೆಯಲ್ಲಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಓದು ಸೇರಿದಂತೆ ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಮೈಸೂರಿನ ರಂಗಾಯಣದಲ್ಲಿ ಮೈ ಫ್ಯಾಮಿಲಿ ನಾಟಕ ಪ್ರದರ್ಶನವಾಗುತ್ತಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಆ ನಾಟಕ ತೋರಿಸಬೇಕು ಎಂದರು. ಬೇಸಿಗೆ ಶಿಬಿರಗಳ ಮೂಲಕ ಮಕ್ಕಳಲ್ಲಿ ಹಿಂಜರಿಕೆ ಎಂಬುದು ದೂರವಾಗುತ್ತದೆ. ನಮ್ಮ ಕಾಲದಲ್ಲಿ ಬೇಸಿಗೆ ಶಿಬಿರ, ಮೊಬೈಲ್, ಟಿವಿ ಇರಲಿಲ್ಲ. ಅಜ್ಜಿ ಮನೆಗೆ ತೆರಳಿ ವಿವಿಧ ಮಾದರಿಯ ಆಟವಾಡುವ ಜೊತೆಗೆ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಕಿತ್ತು ತಿನ್ನುತ್ತಿದ್ದೆವು. ಆದರೆ ಈಗ ಮಕ್ಕಳಿಗೆ ಮೊಬೈಲ್ ಕೊಡದಿದ್ದರೆ ಊಟ ಮಾಡುವುದಿಲ್ಲ. ಅಷ್ಟರ ಮಟ್ಟಿಗೆ ಮೊಬೈಲ್ ಮಕ್ಕಳನ್ನು ಕಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಜಿಎಸ್ ವಿದ್ಯಾಸಂಸ್ಥೆಯ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಗ್ರಾಮೀಣ ಮಕ್ಕಳಿಗೆ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ಒದಗಿಸುತ್ತಿದೆ. ಆದರೆ ನಮ್ಮ ಸುತ್ತಮುತ್ತಲಿನ ವಿದ್ಯಾಸಂಸ್ಥೆಗಳು ಲಕ್ಷಗಟ್ಟಲೆ ವಂತಿಗೆ ಪಡೆಯುವ ಮೂಲಕ ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸವನ್ನು ದುಬಾರಿಗೊಳಿಸಿವೆ ಎಂದರು. ಜೆಡಿಎಸ್ ಅಧ್ಯಕ್ಷ ಎಸ್.ಎ. ಮಲ್ಲೇಶ್, ಪುರಸಭೆ ಉಪಾಧ್ಯಕ್ಷ ಎಲ್. ಅಶೋಕ್, ಪತ್ರಕರ್ತ ಬಿ.ಎಸ್. ಜಯರಾಮ್, ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ರೈತ ಸಂಘದ ಮುಖಂಡ ಕಟ್ಟೇರಿ ಶಂಕರ್, ಸಂಪನ್ಮೂಲ ವ್ಯಕ್ತಿಗಳಾದ ದರಸ್ಕೊಪ್ಪೆ ಮುರಳಿ, ಶಶಿಕಾಂತ್, ಬಿಜಿಎಸ್ ಶಾಲೆಯ ಪ್ರಾಂಶುಪಾಲ ರಘುಕುಮಾರ್, ಎಲ್ಲ ಶಿಕ್ಷಕರು, ಪೋಷಕರು, ಮಕ್ಕಳು ಇತರರಿದ್ದರು. ಇದೇ ವೇಳೆ ಶಿಬಿರದ ಮಕ್ಕಳು ಕಿರು ನಾಟಕ, ಕೋಲಾಟ, ಭರತನಾಟ್ಯ, ಯೋಗಾಸನ, ನೃತ್ಯ ಸೇರಿದಂತೆ ಇತರೆ ಪ್ರಕಾರಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರನ್ನು ರಂಜಿಸಿದರು. Thank you, my dears. A beautiful smile is the best universal welcome. Now I welcome Mrs. Namita ma'am to welcome you all. जय श्री गुरुदेव. युगयोगी भैरवैक्य अक्षय संत पद्मभूषण परम पूज्य महान जगद्गुरु श्री श्री श्रीमन निरंजन प्रणव स्वरूपी जगद्गुरु श्री श्री डॉक्टर ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಡಿಗಾವಲುಗಳಿಗೆ ವಂದಿಸುತ್ತಾ ಸಾರ್ಥಕ ಸೇವಾ ರತ್ನ, ಗಿರಿರತ್ನ, ಸಾಧಕ ರತ್ನ, ಆದಿಚುಂಚನಗಿರಿ ಸೇವಾ ಕಲಶ ಮುಂತಾದ ಪ್ರಶಸ್ತಿಗಳನ್ನು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತಾ ಬಾಳ್ತಿರಲು ಮಂಕುತಿಮ್ಮ. ಇಲ್ಲಿ ನೆರೆದಿರುವ ಎಲ್ಲ ವೇದಿಕೆಯ ಮೇಲಿರುವಂತಹ ಅತಿಥಿಗಳನ್ನು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಉಚಿತ ಬೇಸಿಗೆ ಶಿಬಿರ ಮಾಡಿದ್ದೇವೆ. ಇದು ಒಳ್ಳೆಯ ಖುಷಿತವಂತ ವಿಷಯ. ಏಕೆಂದರೆ ಈಗ ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಮಕ್ಕಳುಗಳು ಅಲ್ಲಿ ಹೋಗಿ ಮನೆಯಲ್ಲಿ ಈಗ ನೋಡಿದ್ದೀವಿ. ಮೊದಲಾದ್ರೆ ನಾವು ಹೇಳಿದ್ರೆ ಕೆಂಪೋಡ್ರೆ ನಮಗೆ ನಾವು ಅಲ್ಲಿ ಇಲ್ಲಿ ಆಟ ಆಡೋದಕ್ಕೆ ಹೋಗ್ತಿದ್ದೋ, ಅಜ್ಜಿ ಮನೆಗೆ ಹೋಗ್ತಿದ್ದೋ, ಇದು ಮಾಡ್ತಿದ್ದೋ ಅಂತ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ಪೋಷಕರು ಎಲ್ಲ ಬಿಸಿ ಇರೋದ್ರಿಂದ ಎಲ್ಲ ಮೊಬೈಲು ಅದನ್ನು ಕೊಟ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ.
ಅದನ್ನ ಪೋಷಕರಿಗೆ ನಮಗೆ ಮಾಡ್ತಾ ಇರೋದು ಅಷ್ಟೇ. ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಈಗಲಿಂದನೇ ಮೊಬೈಲು ಇವೆಲ್ಲ ಕೊಟ್ಟು ಟಿವಿ ನೋಡೋದು ಜಾಸ್ತಿ ಮಾಡೋದನ್ನ ಅವಾಯ್ಡ್ ಮಾಡಿ. ಈಗ ಮಕ್ಕಳುಗಳು ಈಗ 15 ದಿನದಲ್ಲಿ ಎಷ್ಟು ಕಲ್ತಿದ್ದಾರೆ ನೀವು ನೋಡ್ತಾ ಇದ್ದೀರಾ. ಏನು ಎಲ್ಲರೂ ಫುಲ್ ಕಲಿಯಕ್ಕೆ ಒಂದೇ ಸಲ ಆಗೋದಿಲ್ಲ. ಈ ವರ್ಷಾಂತಕ್ಕೆ ಕಲ್ತಿರೋರನ್ನೇ ಏನೇನೋ ಮಾಡ್ತಾರೆ. 15 ದಿನದಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಇಲ್ಲೇ ನೋಡೋದು ಖುಷಿ ಆಗುತ್ತೆ ನಿಜವಾಗ್ಲೂ. ಅದೇ ರೀತಿ ಮಕ್ಕಳಿಗೆ ನಾನು ಕೇಳೋದಿರ್ತೇನೆ ಪೋಷಕರ ಹತ್ರ ಅವ್ರು ಯಾವ ಆಕ್ಟಿವಿಟೀಸ್ ಅಲ್ಲಿ ಇಷ್ಟಪಡ್ತಾರೆ ಅದನ್ನ ಮಾಡಿ. ಯಾಕೆಂದ್ರೆ ಪಕ್ಕದ ಮನೇಲಿ ಯಾರೋ ಒಬ್ಬ ಇನ್ನೊಂದು ಹೇಳಿ ಮಾಡ್ತಾರೆ, ಅವ್ರು ಮಾಡ್ತಾರೆ, ಅದೇ ಮಾಡ್ಬೇಕು ಅನ್ನೋದನ್ನ ಅದು ಬಿಡಿ. ಮಕ್ಕಳಿಗೆ ಏನ್ ಇಷ್ಟ ಅನ್ನೋದನ್ನ ಅದನ್ನ ಮಾಡೋದು ಕಲೀರಿ. ಯಾಕೆಂದ್ರೆ ಎಲ್ಲ ಕಾಂಪಿಟೇಷನ್ ಅವ್ರು ಮಾಡ್ತಾರೆ, ನೀವು ಅದನ್ನೇ ಮಾಡೋದು. ಮಕ್ಕಳಿಗೆ ಟೆನ್ಷನ್ ಕೊಡಬೇಡಿ, ಫ್ರೀ ಆಗಿದ್ವಿ ಮಕ್ಕಳುಗಳನ್ನು ಓದ್ಸೋ ಟೈಮಲ್ಲಿ ಓದಿಸಿ ಎಲ್ಲ ಮಾಡಿ. ಆದ್ರೆ ಅತಿಯಾಗಿ ಅವ್ರಿಗೆ ಬೇರೆಯವ್ರು ಮಾಡ್ತಾ ಇದ್ರೆ ನೀವು ಅದೇ ರೀತಿ ಮಾಡಬೇಕು ಅನ್ನೋದನ್ನ ಅದನ್ನ ಮನಸ್ಸಿಂದ ತೆಗೆದಾಕಿ ಅವ್ರಿಗೆ ಏನ್ ಇಷ್ಟ ಅದನ್ನ ಕೊಡಿ. ಡ್ರಾಯಿಂಗ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಇಲ್ಲಾಂದ್ರೆ ಬೇರೆ ತರ ಕಲ್ಚರ್ ಆಕ್ಟಿವಿಟೀಸ್ ಆಗ್ಬೋದು. ಈಗ ಮೊದಲು ಅವ್ರು ಈಗ 15 ದಿನ ಇರೋದೇನಂದ್ರೆ ಸ್ಟೇಜ್ ಫಿಯರ್ ಹೋಗಿದೆ. ಎಷ್ಟೋ ಈಗ ಒಂದು 50% ಸ್ಟೇಜ್ ಫಿಯರ್ ಹೋಗಿದೆ. ಈಗ ಹೋದ್ರೆ ನೆಕ್ಸ್ಟ್ ಒಳಗಡೆ ಅವ್ರು ಒಂದು ಆಕ್ಟಿವಿಟೀಸ್ ಬರ್ತಾರೆ. ಅವರು ಇವೆಲ್ಲನೂ ಒಂದು ಬೇಸ್ ಇದು. ಆದ್ರಿಂದ ಇದನ್ನ ಬಿಡಕ್ ಹೋಗ್ಬೇಡಿ. ಇದೊಂದು 15 ದಿನ ಆಯ್ತು ಅಂತ ಬಿಡಬೇಡಿ. ಬೇರೆ ಬೇರೆ ಕಡೆ ಸೇರಿಸಿ, ಇಲ್ಲಿ ಮಾಡಿದಾಗ ಇಲ್ಲಿ ಸೇರಿಸಿ. ಈಗ ನೋಡಿ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ. ರಾಮಕೃಷ್ಣೇಗೌಡರು ಬರೀ ನಮ್ಮ ಶಾಲೆಯ ಮಕ್ಕಳುಗಳಿಗೆ ಅಲ್ಲದೆ ಬೇರೆ ಕಡೆ ಎಲ್ಲ ಬಂದಿರೋರು ಎಲ್ಲಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ನಾನು ನೋಡಿದಂಗೆ ರಾಮಕೃಷ್ಣೇಗೌಡರು ಮಾಡ್ತಿರೋಂಥದ್ದು ಎಷ್ಟು ಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ನಾವೇ ನೋಡ್ತಾ ಇದೀವಿ. ನಮ್ಮನ್ನೆಲ್ಲ ಕರೆಸ್ತಾನೆ ಇದ್ದೀವಿ, ನೋಡ್ತಾನೆ ಇದೀವಿ. ಎಜುಕೇಶನ್ ಅಲ್ಲದೆ ಅದಕ್ಕಷ್ಟೇ ಪ್ರಾಮುಖ್ಯತೆಯನ್ನು ಕಲ್ಚರ್ ಆಕ್ಟಿವಿಟೀಸ್ಗೂ ಕೊಡ್ತಾರೆ. ಅದು ಮಕ್ಕಳಿಗೆ ಮೈಂಡ್ಗೆ ಒಂದು ಒಳ್ಳೆ ಶಾಂತ ರೀತಿಯಿಂದ ಇದು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಡೆಸಿದ್ದಾರೆ. ಯಾಕೆಂದ್ರೆ ನಮ್ಮ ಗ್ರಾಮಾಂತರದ ಮಕ್ಕಳು ಎಲ್ಲ ವಿಚಾರದಲ್ಲೂ ಮುಂದೆ ಇರ್ತಾರೆ. ಆದರೆ ಅವ್ರಿಗೆ ಇಂಜಿನಿಯರಿಂಗ್ ಮಾತ್ರ ಮುಂದೆ ಇರ್ತದೆ. ನಾವು ಯಾವಾಗ ಗ್ರಾಮಾಂತರ ಮಕ್ಕಳಿಗೆ ಇಂಜಿನಿಯರಿಂಗ್ ಹೋಗುತ್ತೋ ಆಗ ನಾವು ಮುಂದೆ ಹೋಗ್ತೀವಿ. ಅದಕ್ಕೆ ಅನೇಕ ಉದಾಹರಣೆಗಳಿವೆ. ಏನು ಇಲ್ಲ ಬೇಸಿಗೆ ಶಿಬಿರ ಇತ್ತೀಚಿನ ವರ್ಷಗಳಲ್ಲಿ ಒಂದು ಮಕ್ಕಳಿಗೆ ಆಯಾಮ ತಂದುಕೊಡ್ತಾ ಇದೆ. ನಾವು ಹೋಗ್ತಾ ಇದ್ದಂಥ ಕಾಲದಲ್ಲಿ ಇಂಥ ಶಿಬಿರಗಳಿರಲಿಲ್ಲ. ನಮ್ಮ ಹಬ್ಬ, ಅಕ್ಕಿ ಮನೆ, ಮಾವನ ಮನೆ ಇವೇ ಬೇಸಿಗೆ ಶಿಬಿರ. ಗದ್ದೆಗೆ ಹೋಗೋದು, ಸ್ನಾನ ಮಾಡೋದು, ಮಾವಿನಕಾಯಿ ತಿನ್ನೋದು, ಹುಣಸೆಹಣ್ಣು, ಉಪ್ಪು, ಮೆಣಸಿನಕಾಯಿ ಅದರೊಟ್ಟು ತಿನ್ನೋದು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿಗೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತಾರೆ. ಅದು ನಮ್ಮ ಕಾಲದಲ್ಲಿ ಫಾರ್ಮರ್ಸ್ಗಳಲ್ಲಿ ಹೆಣ್ಣಾಗಿತ್ತು. ಅದನ್ನೆಲ್ಲ ನಾವು ತಿಂದಿದ್ದೀವಿ. ಇವತ್ತು ಕಾಲ ಬದಲಾವಣೆ ಆಗೈತೆ. ಮಕ್ಕಳು ಮಾತಾಡಿದ್ರೆ ಲಾಲಿಪಾಪು ಇನ್ನು ಯಾವ್ಯಾವ ತಿಂಡಿದೆ ಅದನ್ನೆಲ್ಲ ತಿಂತಾರೆ. ಇದೆಲ್ಲ ಆಗಬಾರ್ದು. ನಮ್ಮ ಮಕ್ಕಳು ಎಲ್ಲ ಮಕ್ಕಳಿಗಿಂತ ಬಂದಿದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳಿವೆ. ಮಕ್ಕಳೇ ನೀವು ತಿಳ್ಕೊಳ್ಳಿ, ಇದು ಈಗ ಯಾವ ಎವಿಡೆನ್ಸ್ ಮಾಡಿದರೆ ಅದರಲ್ಲಿ 65% ನಮ್ಮ ಹಳ್ಳಿಯವರು. ನೀವೇ ತಿಳ್ಕೊಂಡಿರ್ತೀರಿ, ಇಂಗ್ಲಿಷ್ ಓದ್ತಾರೆ ಕಾನ್ವೆಂಟಲ್ಲಿ, ಅವರು ಚೆನ್ನಾಗಿ ಮಾತಾಡ್ತಾರೆ. ಅವೇನಿದ್ರು ಕ್ಲರ್ಕಾಗೋದೇ ಜಾಸ್ತಿ. ಕ್ಲರ್ಕಾಗಿ ಬರ್ತದೆ SDC, SDA, MBA ಇಂಥವಾಗ. ನಮ್ಮ ಮಕ್ಕಳೇ ಇವತ್ತು IAS, IPS, IFS ಇವೆಲ್ಲ